ನಾಳೆಯಿಂದ ದುನಿಯಾ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗ್ತಾ ಇದೆ. ಒಂದೊಂದೇ ದರ ಏರಿಕೆಯನ್ನ ನಾಳೆಯಿಂದಲೇ ನಿಗದಿ ಮಾಡಿದ್ರಿಂದ ಜನ ಈ ಶಾಕ್ ಅನ್ನ ನಾಳೆ ಎದುರಿಸಲೇಬೇಕಾಗುತ್ತೆ. ನಾಳೆಯಿಂದ ಹೊಸ ದುನಿಯಾ, ಹೊಸ ದರ, ಯಾವುದೆಲ್ಲದರ ದರ ಏರಿಕೆ ಆಗ್ತಾ ಇದೆ ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಏಪ್ರಿಲ್ ತಿಂಗಳ ಆರಂಭದಲ್ಲೇ ಕರುನಾಡಿಗೆ ದರ ಏರಿಕೆಯ ಶಾಕ್ ಇದು. ಏಪ್ರಿಲ್ 1ರಿಂದ ಹಾಲು ಮತ್ತು ಮೊಸರಿನ ದರ 4 ರೂಪಾಯಿ ಏರಿಕೆ ಆಗ್ತಾ ಇದೆ. ನಾಳೆಯಿಂದ ಈ ದರ ಏರಿಕೆ ಆಗ್ತಾ ಇದೆ. ಕರೆಂಟ್ ಶಾಕ್ ಕೂಡ ತಗುlte. ಅಂದ್ರೆ ಯೂನಿಟ್ಗೆ 36 ಪೈಸೆಯನ್ನ ಹೆಚ್ಚಳ ಮಾಡಿದ್ದಾರೆ. ಜೊತೆಗೆ ಕರೆಂಟ್ ಮಾಸಿಕ ಶುಲ್ಕವೂ ಕೂಡ 20 ರೂಪಾಯಿ ಏರಿಕೆಯಾಗಿದೆ. ಹೊಸ ವಾಹನ ಖರೀದಿ ಮಾಡುವವರಿಗೆ ಹೆಚ್ಚುವರಿ ಸೆಸ್ ಅನ್ನ ಹಾಕೋ ಮೂಲಕ ಸಿಕ್ಕಿದ್ರಲ್ಲೆಲ್ಲ ಬರೆ ಎಳೆಯುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಆ ಮೂಲಕವಾಗಿ ಒಂದೊಂದೇ ದರವನ್ನ ಏರಿಕೆ ಮಾಡ್ತಾನೆ ಬರ್ತಾ ಇದ್ದಾರೆ. ಕೇಳಿದ್ರೆ ಅದಕ್ಕೆ ಹಲವಾರು ರೀತಿಯ ಸಬೂಬ್. ನಾಳೆಯಿಂದ ಲೈಫ್ ಸಿಕ್ಕಾಪಟ್ಲೆ ಕಾಸ್ಟ್ಲಿ. ಯಾಕೆ ಅಂದ್ರೆ ಹಾಲು 4 ರೂಪಾಯಿ ಒಮ್ಮೆಲೆಗೆ ಏರಿಕೆ ಮಾಡಿದ್ದಾರೆ. ಕೇಳಿದ್ರೆ ರೈತರಿಗೆ ಕೊಡಬೇಕು, ರೈತರಿಗೆ ನಷ್ಟ ಇದೆ, ಹಾಗಾಗಿ ಗ್ರಾಹಕರು ಇಷ್ಟು ಮಾತ್ರ ಸಹಿಸ್ಕೊಳ್ಳಿಕ್ಕಾಗಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಕೇವಲ ಹಾಲಿನ ದರ ಅಲ್ಲ, ಮೊಸರು ಕೂಡ 4 ರೂಪಾಯಿ ದುಬಾರಿ ಆಗ್ತಾ ಇದೆ. ಇದು ನಾಳೆಯಿಂದಲೇ ಜಾರಿಗೆ ಬರ್ತಾ ಇದೆ. ಮೊಸರು ತಗೊಳ್ಳೋದಕ್ಕೆ ಮುನ್ನ ಒಮ್ಮೆ ಯೋಚನೆ ಮಾಡಿ. ನಿಮ್ಮ ಪಾಕೆಟ್ ಮನಿ ಇಷ್ಟು ಮೊಸರಿಗೆ ಎಷ್ಟು ಬೇಕೋ ಅಷ್ಟೇ ತೆಗೆದುಕೊಂಡು ಹೋಗಿದ್ರೆ ಕಷ್ಟ ಆಗ್ಬಿಡುತ್ತೆ. ಜೊತೆಗೆ ಹೋಟೆಲ್ಗೆ ಹೋಗ್ತೀರಿ, ಕಾಫಿ ಟೀ ಕುಡಿಯೋಣ ಅಂತ, ಅಲ್ಲಿ ಏನು ನಾರ್ಮಲ್ ಬಿಲ್ ಇತ್ತಲ್ಲ ಇಲ್ಲಿವರೆಗೂ, ಆ ದುಡ್ಡಿರಲ್ಲ. ಈಗ ಅಲ್ಲಿಯೂ ಕೂಡ ದುಬಾರಿ ಆಗ್ತಾ ಇದೆ. ಕಾರಣ ಹಾಲಿನ ಪ್ರಾಡಕ್ಟ್ ಏನೆಲ್ಲ ಇರುತ್ತೆ ಅದೆಲ್ಲವೂ ಕೂಡ ಕಾಸ್ಟ್ಲಿ ಮಾಡ್ತಾರೆ ಹೋಟೆಲಲ್ಲಿ ಕೂಡ. ಇನ್ನು ಕರೆಂಟ್ ಶಾಕ್ ಅದು ಹೇಗೆ ಅಂದರೆ ಯೂನಿಟ್ಗೆ 36 ಪೈಸೆಯಷ್ಟು ಏರಿಕೆ ಮಾಡಿದ್ದಾರೆ. ನಾವು ಬಹಳಷ್ಟು ವರ್ಷಗಳಿಂದ ಮಾಡಬೇಕಾಗಿತ್ತು, ಆ ಡಿಮಾಂಡ್ ಇತ್ತು. ಈಗ ಅದಕ್ಕೆ ಸಮಯ ಕೂಡಿ ಬಂದಿದೆ, ಹಾಗಾಗಿ ಮಾಡುವಂಥದ್ದು ಅನಿವಾರ್ಯ ಅಂತ ಹೇಳ್ಕೊಳ್ತಾರೆ. ಜೊತೆಗೆ ಕರೆಂಟ್ ಮಾಸಿಕ ಶುಲ್ಕವೂ ಕೂಡ 20 ರೂಪಾಯಿ ಏರಿಕೆಯಾಗಿದೆ. ಇಲ್ಲಿವರೆಗೂ 120 ರೂಪಾಯಿ ಇತ್ತು ಮಾಸಿಕ ಶುಲ್ಕ, ಈಗ 20 ರೂಪಾಯಿ ಏರಿಸೋ ಮೂಲಕವಾಗಿ ಒಟ್ಟು ನೀವು 140 ರೂಪಾಯಿ ಮಾಸಿಕ ಶುಲ್ಕವನ್ನು ತೆತ್ತಬೇಕಾದಂತಹ ಪರಿಸ್ಥಿತಿ, ಅದು ಕೂಡ ನಾಳೆಯಿಂದಲೇ. ಇನ್ನು ಹೊಸ ವಾಹನ ಪರ್ಚೇಸ್ ಮಾಡೋಣ ಅಂತ ನೀವೇನಾದರೂ ಏಪ್ರಿಲ್ಗೆ ಮುಹೂರ್ತ ಇಟ್ಟಿದ್ರೆ ನಿಮಗೂ ಕೂಡ ದುಬಾರಿ ದರ ಒಂದು ಮುಹೂರ್ತವನ್ನು ಇಟ್ಟಿದೆ. ಅಂದರೆ ಹೆಚ್ಚುವರಿ ಸೆಸ್ಸನ್ನು ಹಾಕೋ ಮೂಲಕವಾಗಿ ಅದರ ಹೊರೆಯನ್ನು ಕೂಡ ನೀವು ತೆಗೆದುಕೊಳ್ಬೇಕಾದಂತಹ ಪರಿಸ್ಥಿತಿ ಹೊಸ ವಾಹನಗಳನ್ನು ಖರೀದಿ ಮಾಡುವಂಥವ್ರು. ಜೊತೆಗೆ ಕಸಕ್ಕೂ ಬಿಟ್ಟಿಲ್ಲ, ಕಸಕ್ಕೂ ಕೂಡ ಸುಂಕವನ್ನು ವಿಧಿಸಿದ್ದಾರೆ. ಅದು ನಾಳೆಯಿಂದನೇ ಬರುತ್ತೆ ಜಾರಿಗೆ. ಮನೆ ಮತ್ತು ಹೋಟೆಲ್ಗಳಿಗೆ ಯಾವ ರೀತಿಯಾದಂತಹ ಶಾಕ್, ಎಷ್ಟನ್ನು ನಿಗದಿಪಡಿಸಿದ್ದಾರೆ? ಹಾಗಾದರೆ ಮನೆಯಲ್ಲಿ ಅಂದರೆ ರೆಸಿಡೆನ್ಷಿಯಲ್ ಮತ್ತು ನಾನ್ ರೆಸಿಡೆನ್ಷಿಯಲ್ ಎರಡಕ್ಕೂ ಕೂಡ ದರವನ್ನು ನಿಗದಿಪಡಿಸಿದ್ದಾರೆ. ಅದು ಕೂಡ ಕೆಜಿಯ ಆಧಾರದ ಮೇಲೆ ಹೋಟೆಲ್ಗಳಿಗೆ. ಇನ್ನು ಉಕ್ಕು ಮತ್ತು ಅದರ ಬಿಡಿ ಭಾಗಗಳೆಲ್ಲ ಏನಿರುತ್ತೆ ಅದೆಲ್ಲವೂ ಕೂಡ ದುಬಾರಿ ಆಗುತ್ತೆ. ಅದಕ್ಕೂ ಕೂಡ ಇವಾಗ ಹೆಚ್ಚಳ ಮಾಡಿದ್ದಾರೆ. ಒಟ್ಟಿನಲ್ಲಿ ಅನಿವಾರ್ಯತೆಗೆ ಸಿಕ್ಕಿ ಬಿದ್ದಿದ್ದೀರಿ ಜನರು. ಸಿಕ್ಕಾಕೊಂಡಿರೋ ಕಾರಣದಿಂದಾಗಿ ಎಲ್ಲವನ್ನು ಕೂಡ ಹೆಚ್ಚೆಚ್ಚು ದುಡ್ಡನ್ನು ಕೊಡೋ ಮೂಲಕವಾಗಿ ತೆಗೆದುಕೊಳ್ಳೇಬೇಕಾಗತ್ತೆ. ನಿಮ್ಮ ಲೈಫ್ ಸ್ಟೈಲ್ನಲ್ಲಿ ಚೇಂಜಸ್ ಮಾಡ್ಕೊಳ್ತಿರೋ ಅಥವಾ ಬಂದಿದ್ದು ನಮ್ಮ ಭಾಗ್ಯ ಅಂತ ಕಣ್ಣಿಗೊತ್ಕೊಂಡು ಸುಮ್ಮನಿರ್ತಿರೋ ನೋಡಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲಾರಿಂದ. ಪವಿತ್ರ, ಏಪ್ರಿಲ್ ಮೊದಲ ದಿನದಿಂದಲೇ ಆರಂಭ ಆಗುತ್ತೆ. ಜನರಿಗೆ ಫೂಲ್ ಮಾಡೋದಲ್ಲ, ಬದಲಾಗಿ ಜನರಿಗೆ ಶಾಕ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಎಲ್ಲ ದರ ಏರಿಕೆಗೆ ಕೊಡ್ತಾ ಇರುವಂತಹ ರೀಸನ್ಸ್ ಹಲವಾರು ಇದೆ. ಬಟ್ ನಾಗರಿಕರ ರೆಸ್ಪಾನ್ಸ್ ಹೇಗಿದೆ? ನಾಗರಿಕರು ಪಾಪ ಅವ್ರೇನು ಮಾಡ್ತಾರೆ, ಸಹಜವಾಗಿ ನಾವು ಮೈಕ್ ಹಿಡಿದ ತಕ್ಷಣ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅದನ್ನು ಹೊರತುಪಡಿಸಿ ಜನರಿಗೂ ಕೂಡ ಏನು ಮಾಡೋದಕ್ಕೆ ಸಾಧ್ಯವಾಗದ ಅಸಹಾಯಕತೆಯಲ್ಲಿ ಜನ ಕೂಡ ಇದ್ದಾರೆ. ಒಂದು ಕಡೆಯಿಂದ ಗ್ಯಾರಂಟಿ ಆಶ್ವಾಸನೆ, ಇನ್ನೊಂದು ಕಡೆಯಿಂದ ಬೆಲೆ ಏರಿಕೆ. ಸತತವಾಗಿ ಬೆಲೆ ಏರಿಕೆಯಿಂದ ಜನ ರೋಸಿ ಹೋಗಿದ್ದಾರೆ. ಜೊತೆಗೆ ತಮ್ಮ ಆಕ್ರೋಶವನ್ನು ಕೇವಲ ಮಾಧ್ಯಮದ ಮೂಲಕವಷ್ಟೇ ವ್ಯಕ್ತಪಡಿಸುವಂತಹ ಆ ರೀತಿಯ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಎಲ್ಲದಕ್ಕೂ ಈಗ ಸಾಮಾನ್ಯವಾಗಿ ಬಡ ಮತ್ತು ಮಧ್ಯಮ ವರ್ಗದವರು ಏನು ಮಾಡ್ತಾರೆ ಅಂದ್ರೆ ಒಂದು ತಿಂಗಳಿಗೆ ಇಂತಿಷ್ಟು ಖರ್ಚಾಗುತ್ತೆ ಅನ್ನುವಂಥದ್ದು ದಿನಸಿಗೆ ಪ್ರತ್ಯೇಕವಾಗಿ ತೆಗೆದಿಡ್ತಾರೆ. ಆದರೆ ಈಗ ನಾಳೆಯಿಂದ ಅದು ಮತ್ತಷ್ಟು ಜಾಸ್ತಿ ಆಗಲಿದೆ. ಆಲ್ಮೋಸ್ಟ್ ತಿಂಗಳಿಗೆ 1,000ದಿಂದ 2,000, 3,000 ರೂಪಾಯಿ ಬಜೆಟ್ ಆ ತಿಂಗಳ ಖರ್ಚು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು. ಈಗ ಹಾಲು ಮೊಸರು ಪ್ರತಿನಿತ್ಯವೂ ನೀಡಿರುವಂಥದ್ದು, ಜೊತೆಗೆ ವಿದ್ಯುತ್ ದರ ಅದು ಬೇಕೋ ಬೇಡವೋ ಆ ನಿಗದಿತ ಶುಲ್ಕ ಏನಿದೆ 25 ರೂಪಾಯಿ ಏರಿಕೆಯಾಗಿದೆ. ಯೂನಿಟ್ಗೆ 36 ಪೈಸೆ ಏರಿಕೆಯಾಗಿದೆ, ಅದು ಕೂಡ ಬಂದೇ ಬರುತ್ತೆ. ಜೊತೆಗೆ ಕಸದ ಸೆಸ್ಸನ್ನು ಸಂಗ್ರಹ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಎಲ್ಲವೂ ಕೂಡ ಜನರಿಗೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು. ಬೇಸಿಕ್ ನೀಡ್ಸ್ ಏನಿದೆ ಅದೆಲ್ಲದಕ್ಕೂ ಕೂಡ ಈಗ ಸೆಸ್ ಹಾಕಿ ಜೊತೆಗೆ ದರ ಏರಿಕೆಯನ್ನು ಮಾಡಿ ಜನ ಮತ್ತಷ್ಟು ಆಕ್ರೋಶಗೊಳ್ಳುವಂತೆ ಮಾಡಿದ್ದಾರೆ. ದಿವ್ಯಾ, ಪವಿತ್ರ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡೆದುಕೊಳ್ತೀವಿ.